ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ನಮ್ಮ ಲೈಫ್ನಲ್ಲಿ ತಪ್ಪುಗಳು ನಡೆದಾಗ ಅದನ್ನು ಹೇಗೆ ನಿಭಾಯಿಸುವಂಥದ್ದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡುವಂಥದ್ದು, ಆ ಒಂದು ತಪ್ಪಿಂದ ನಮ್ಮ ಲೈಫ್ನ ಹೇಗೆ ಕಟ್ಕೊಳ್ಳುವಂಥದ್ದು ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಈಗ ಮನುಷ್ಯ ಅಂದಾಗ ಲೈಕ್ ಯಾರೇ ಆಗಿರಲಿ, ವಿ ಆಲ್ ಮೇಕ್ ಮಿಸ್ಟೇಕ್ಸ್. ನಮ್ಮ ಕಡೆಯಿಂದ ಎಷ್ಟೋ ತಪ್ಪುಗಳು ನಡೆದಿರುತ್ತೆ. ನಾವೇನೋ ಒಂದು ಮಾಡಕ್ಕೆ ಹೋಗಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳಾಗೋಗುತ್ತೆ. ಅಂದರೆ ಒಂದೊಂದ್ಸಲ ಗೊತ್ತಿದ್ದು ತಪ್ಪು ಮಾಡ್ತೀವಿ, ಒಂದೊಂದ್ಸಲ ನಾವೊಂದು ಔಟ್ಕಮ್ ಈ ಥರನೇ ಆಗತ್ತೆ, ಲೈಫ್ ಈ ಥರನೇ ಇರುತ್ತೆ ಅಂತ ಒಂದು ಯೋಚನೆಯಲ್ಲಿ ಎಫರ್ಟ್ಸ್ನ ಹಾಕ್ಬಿಡ್ತೀವಿ. ಅದಾದ ನಂತರ ಏನೋ ಮಾಡ್ದಾದ ನಂತರ ಅನ್ಸುತ್ತೆ ಇದು ತಪ್ಪಾಯಿತು, ಇದು ನನ್ನ ಕಡೆಯಿಂದ ತಪ್ಪಾಗೋಯ್ತಲ್ಲ ಅಂತ. ಸೊ ಯೂಶಲಿ ಮಿಸ್ಟೇಕ್ಸ್ ಇದೆಯಲ್ಲ, ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒಂದೊಂದು ಸಂದರ್ಭ ಹೇಗಿರುತ್ತೆ ಅಂದರೆ, ನೀವು ಆ ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಈಗ ನೀವು ನಿಮ್ಮ ಪಾರ್ಟ್ನರ್ಗೆ ಮೋಸ ಮಾಡಿದ್ರಿ, ನಿಮ್ಮ ಪಾರ್ಟ್ನರ್ಗೆ ನೀವು ದ್ರೋಹ ಮಾಡ್ತಾ ಇದ್ದೀರಾ, ಪದೇ ಪದೇ ಲೈಕ್ ಅಫೇರ್ಸ್ ಇಟ್ಕೊಳ್ಳೋದು ಅಥವಾ ಬೇರೆ ಸುಳ್ಳುಗಳನ್ನ ಹೇಳ್ತಾ ಇರೋದು, ಮ್ಯಾನಿಪ್ಯುಲೇಷನ್ ಮಾಡೋದು, ಇದನ್ನೆಲ್ಲ ಲೈಕ್ ನೀವು ಇಂಟೆನ್ಷನಲಿ ನಿಮಗೆ ಗೊತ್ತಿದ್ರೂ ಕೂಡ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಸ್ವಾರ್ಥತೆಗೋಸ್ಕರ ಈ ಕೆಲಸಗಳನ್ನ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ತಪ್ಪು ಇಂಟೆನ್ಷನಲ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಗೊತ್ತಿದ್ರೂ ಕೂಡ ಮಾಡ್ತಾ ಇದ್ದೀರಾ, ಹಾಗೂ ಏನು ಆಗಬಹುದು ಅನ್ನುವಂಥ ಒಂದು ಭಯ ಇದ್ರೂ ಕೂಡ ಅದನ್ನು ಎದುರಿಸ್ತಾ ಇದ್ದೀರಾ. ಓಕೆ, ಸೊ ಏನಾಗುತ್ತೆ, ಈ ಒಂದು ಸಿನಾರಿಯೋ ಹೇಳೋದ್ನಲ್ಲ, ಇದನ್ನ ಸರಿ ಮಾಡ್ಕೊಳಕ್ ಆಗೋದಿಲ್ಲ. ಆಯ್ತಾ? ಒಂದೊಂದು ಮಿಸ್ಟೇಕ್ಸ್ ಏನಂದ್ರೆ ಗೊತ್ತಿಲ್ಲದೆ ಆಗೋಗುತ್ತೆ. ಏನೋ ನೀವು ಕೋಪದಲ್ಲಿ ಏನೋ ಒಂದು ಬೈದಿರ್ತೀರಾ ಅಥವಾ ಹೇಳಿರ್ತೀರಾ, ಅದನ್ನ ಸರಿ ಮಾಡ್ಕೋಬಹುದು. ಅವ್ರಿಗೆ ಕ್ಷಮೆ ಕೇಳಿ, ನಾನು ಈ ಥರ ಮತ್ತೆ ನಡ್ಕೊಳ್ಳಲ್ಲ, ಅಥವಾ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ತಂದು ನಿಮ್ಮ ರಿಲೇಶನ್ಶಿಪ್ಸ್ನ ಸರಿ ಮಾಡ್ಕೋಬಹುದು. ಸೊ ತಪ್ಪು ಅನ್ನೋದಿದೆಯಲ್ಲ, ಮನುಷ್ಯ ಮಾಡ್ತಾನೆ, ಹಾಗೂ ಅದನ್ನ ಸರಿ ಮಾಡ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಅಂತಾನು ಹೇಳ್ತೀನಿ ನಾನು. ಈಗ ಒಬ್ಬೊಬ್ರು ಬೇಕು ಅಂತಾನೆ ನೋವು ಉಂಟು ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಹೀಗೆ ಮಾತಾಡಿದ್ರೆ ನೋವು ಆಗುತ್ತೆ ಅಂತ, ಆದರೂ ಕೂಡ ಆ ರೀತಿಯಾಗಿ ವರ್ತಿಸ್ತಾರೆ. ಇಂಥ ವಿಷಯಗಳನ್ನೆಲ್ಲ ನಾವು ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಅದಕ್ಕೆ ಸರಿ ಅದನ್ನು ನಾವು ಕಂಪೇರ್ ಅಥವಾ ಕನೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಂದ್ರೆ, ನೀವೇನೋ ಒಂದು ದೊಡ್ಡ ತಪ್ಪು ಮಾಡಿರ್ತೀರಾ, ಅಥವಾ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಕಹಿ ಘಟನೆ ನಡೆದಿರುತ್ತೆ, ನಿಮಗೆ ಅದನ್ನ ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ, ಈಗ ಒಂದು ಏನು ಹೇಳ್ತಾರೆ, ಗಿಲ್ಟಿ ಕಾನ್ಷಿಯಸ್ನೆಸ್ ನಿಮಗೆ ಕಾಡ್ತಾ ಇರುತ್ತೆ. ನೀವು ಮಾನಸಿಕವಾಗಿ ದುರ್ಬಲರಾಗ್ಬಿಟ್ಟಿರ್ತೀರಾ. ಹೀಗೆಲ್ಲ ಮಾಡ್ಬಿಟ್ನಲ್ಲ, ನನ್ನ ಕಡೆಯಿಂದ ಹೀಗಾಯ್ತಲ್ಲ, ನಾನು ಇದು ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ನೋವು ನಿಮಗೆ ಕಾಡ್ತಾ ಇರುತ್ತೆ. ಈ ಒಂದು ವಿಚಾರದಿಂದ ಹೇಗೆ ಆಚೆ ಬರೋದು ಅಂತಾನೆ ನಾನು ಮಾತಾಡ್ತಾ ಇರುವಂಥ ಟಾಪಿಕ್ ಆಗಿದೆ. ಮೊದಲನೇ ಸ್ಟೆಪ್ ಏನಾಗುತ್ತೆ ಅಂದರೆ, ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ನನ್ನ ಕಡೆಯಿಂದ ಈ ಥರದ್ದು ಒಂದು ಮಿಸ್ಟೇಕ್ ಆಗಿದೆ. ಈಗ ನಾವು ತಪ್ಪು ಮಾಡಿ ಕೂಡ ಇಲ್ಲ ಇದು ತಪ್ಪಲ್ಲ ಅಂತ ನಾವು ಎಷ್ಟು ಅದನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ, ಮತ್ತೆ ಈ ಥರ ತಪ್ಪು ಅಥವಾ ಇದೇ ರೀತಿಯಾಗೋ ಅಥವಾ ಬೇರೆ ರೀತಿಯಾಗೋ ಅಥವಾ ದೊಡ್ಡ ತಪ್ಪುಗಳನ್ನ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾವಾಗ ಹೌದು ಈ ಮಿಸ್ಟೇಕ್ ನಾನು ಮಾಡಬಾರ್ದಾಗಿ, ಈ ರೀತಿಯಾಗಿ ನಾನು ನಡ್ಕೋಬಾರ್ದಾಗಿತ್ತು, ಈ ರೀತಿಯಾಗಿ ನಾನು ಮಾತಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಅವೇರ್ನೆಸ್ನ ನಾವು ನಮ್ಮ ಕಡೆ ಕ್ರಿಯೇಟ್ ಮಾಡ್ಕೊಂಡಾಗ ಒಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಬಿಕಾಸ್ ವಿ ಆರ್ ರೆಡಿ ಟು ಚೇಂಜ್ ಅಲ್ವಾ. ಎರಡನೇ ಸ್ಟೆಪ್ ಏನಾಗುತ್ತೆ ಅಂದರೆ, ನಾವು ತುಂಬ ಪಾಸ್ಟ್ನ ಕೂಡ ಹೋಲ್ಡ್ ಮಾಡ್ತೀವಿ. ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್ ಅದನ್ನೇ ಜಾಸ್ತಿ ಮಾಡ್ತಿರ್ತಾರೆ. ಅವ್ರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಹೌದು, ಮೇಜರ್ ಇರುತ್ತೆ, ಮೈನರ್ ಇರುತ್ತೆ, ಆ ಒಂದೊಂದು ಸಿಚುವೇಶನ್ಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಆದರೆ ಅಯ್ಯೋ ಹೀಗಾಗೋಯ್ತು, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ನಂಗೆ ನಿದ್ದೆ ಬರಲ್ಲ ಸರಿಯಾಗಿ, ನಂಗೆ ಊಟ ಸೇರೋದಿಲ್ಲ ಸರಿಯಾಗಿ, ನಾನು ತುಂಬ ನೋವು ಅನುಭವಿಸ್ತಿದ್ದೀನಿ, ಜನರ ಜೊತೆ ಮಾತಾಡೋಕ್ಕೂ ಭಯ ಆಗ್ತಾ ಇದೆ, ಮತ್ತೆ ಈ ಥರ ನಾನು ತಪ್ಪು ಮಾಡಿಬಿಡ್ತೀನೋ ಅಥವಾ ನನಗೆ ಮತ್ತೆ ಈ ಥರ ಮೋಸಗಳಾಗುತ್ತೇನೋ, ನಾನು ಈ ಒಂದು ಮಿಸ್ಟೇಕಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಪಾಸ್ಟ್ನ ಪ್ರೆಸೆಂಟಿಗೆ ನೀವು ತರ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದರೆ, ನೀವು ಈ ದಿನ ನೀವು ಮಾಡಿದ್ಯಾವುದೋ ಒಂದು ತಿಂಗಳ ಹಿಂದೆ ತಪ್ಪನ್ನ ಈ ದಿನಾನು ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು, ಹೌದು ಒಂದೊಂದ್ಸಲ ಆ ಥಾಟ್ ಬಂದ್ಬಿಡತ್ತೆ, ಆ ಯೋಚನೆ ಬರುತ್ತೆ, ಅದು ಬೇರೆ. ಆದರೆ ಪದೇ ಪದೇ ನೀವು ನಿತ್ಯವಾಗಿ ಆ ಒಂದು ವಿಷಯದಲ್ಲಿ ಕೊರಗುತ್ತಾ ಇದ್ದೀರಾ ಅಂದರೆ, ನೀವು ಆ ಪಾಸ್ಟ್ನ ತುಂಬ ಹೋಲ್ಡ್ ಮಾಡ್ತಾ ಇದ್ದೀರಾ, ತುಂಬ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ.
ಸೊ ನೀವು ಆ ಒಂದು ಪಾಸ್ಟ್ಗೆ ಒಂದು ಕಂಪ್ಲೀಟ್ ಎಂಡ್ನ ನಿಮ್ಮ ಕಡೆ ಹಾಕಬೇಕಾಗತ್ತೆ. ಹೌದು, ನನ್ನ ಕಡೆಯಿಂದ ಆಯಿತು, ಈ ಥರದ್ದು ಒಂದು ತಪ್ಪಾಗಿದೆ, ನಾನು ಇದನ್ನ ಸರಿ ಮಾಡ್ಕೋಬಹುದು, ನನ್ನ ನಡವಳಿಕೆಯಿಂದ ನಾನು ಈ ರೀತಿಯಾಗಿ ಮತ್ತೆ ಮಾಡದೇ ಇರೋ ಹಾಗೆ ಜವಾಬ್ದಾರಿಯಾಗಿ ನಾನು ಇರಬೇಕು ಅನ್ನುವಂಥ ಯೋಚನೆನ ಇಟ್ಕೊಳ್ಳುವಂಥದ್ದು 2ನೇ ಸ್ಟೆಪ್ ಆಗುತ್ತೆ. ಸೊ ಲೆಟ್ಟಿಂಗ್ ಗೋ ಯೋರ್ ಪಾಸ್ಟ್. ಓಕೆ, 3ನೇ ಸ್ಟೆಪ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಅಗೇನ್. ನಮ್ಮ ಲೈಫ್ನ ಯಾವ ಘಟ್ಟದಲ್ಲಾದರೂ, ಯಾವ ಒಂದು ಸ್ಥಿತಿಯಲ್ಲಾದರೂ ಪುನಃ ನಾವು ಪುನಃ ಶುರು ಮಾಡ್ಬೋದು ಅಂತ ಹೇಳ್ತಾ ಇರೋದು ನಾನು. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಲೈಫ್ ಅಗೇನ್ ಎನಿ ಟೈಮ್ ಅಂತ ಇದನ್ನ ನಾವು ಹೇಳ್ತೀವಿ. ನಮ್ಮ ಲೈಫ್ನ ಝೀರೋಯಿಂದ ಶುರು ಮಾಡಬಹುದು. ಓಕೆ, ಸ್ಲೋ ಆದರೂ ಕೂಡ ಸ್ಟಡಿಯಾಗಿ ನಮ್ಮ ಲೈಫ್ನ ನಾವು ಯಾವ ಒಂದು ಗುರಿಗೆ ಸಾಧನೆ ಮಾಡಬೇಕು, ಏನಿದೆ ಮನಸ್ಸಿನಲ್ಲಿ, ಏನೇನಿದೆ ಯೋಚನೆಗಳು, ಅದನ್ನೆಲ್ಲ ನಾವು ಖಂಡಿತವಾಗ್ಲೂ ನಮ್ಮ ಲೈಫ್ನಲ್ಲಿ ತಗೋಬಹುದು. ಸ್ಟಾರ್ಟಿಂಗ್ ಅಗೇನ್. ಮತ್ತೆ ನಾನು ಎದ್ದೊಳ್ತೀನಿ. ಬಿದ್ದಾಗ ನಾವು ಎದ್ದೊಳ್ಳೇಬೇಕು. ಬಿದ್ದಾಗ ಅಲ್ಲೇ ಬಿದ್ದಿದ್ದೀನಿ ಅಂತ ನೋವು ಅನುಭವಿಸೋ ಬದಲು ನಾನು ಇದರಿಂದ ಆಚೆ ಬರ್ತೀನಿ, ನಾನು ಈ ಒಂದು ನೋವನ್ನು ಅರ್ಥ ಮಾಡಿಕೊಂಡು ನನ್ನ ಕಡೆಯಿಂದ ಆಗದೆ ಇರೋ ಹಾಗೆ, ಈ ಥರ ತಪ್ಪನ್ನ ಮತ್ತೆ ಮರುಕಳಿಸದೇ ಇರೋ ಹಾಗೆ ನಿರ್ವಹಿಸ್ತಾ ಹೋಗ್ತೀನಿ. ಇದರಲ್ಲೂ ನಾನೇನೋ ಒಂದು ಅರ್ಥಪೂರ್ಣವಾದ ಒಂದು ಪರಿಸ್ಥಿತಿ ಏನೇ ಇರಲಿ ಅದನ್ನ ನಾನು ತಗೊಂಡು ಬಂದಿದ್ದೀನಿ, ನನ್ನ ಲೈಫ್ನಲ್ಲಿ ಮುಂದೆ ತಗೊಂಡು ಹೋಗ್ತೀನಿ ಅನ್ನುವ ಒಂದು ಯೋಚನೆನ ನಮ್ಮ ಲೈಫಲ್ಲಿ ತರಬೇಕಾಗತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಲೈಫ್. ಆಯಿತಾ, ರೀಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಗ್ರೀಫ್ ಅಂತ ಹೇಳ್ತೀವಿ. ಗ್ರೀಫ್ ಅನ್ನೋದು ನಾವು ಎಷ್ಟೋ ಸಲ ಮಾಡೋದಿಲ್ಲ. ಗ್ರೀಫ್ ಅಂದರೆ ಏನು? ಆ ನೋವನ್ನು ಕೂಡ ಅನುಭವಿಸುವಂಥದ್ದು. ಆಯಿತಾ, ನೀವು ಮಾಡಿರುವಂಥ ತಪ್ಪಿಗೆ ನೋವಾಗಿರುತ್ತೆ ನಿಮಗೆ. ನೀವು ನೋವನ್ನು ಎಷ್ಟು ಇಗ್ನೋರ್ ಮಾಡ್ತೀರಾ, ನೀವು ಕಂಪ್ಲೀಟಾಗಿ ಅದರಿಂದ ಡಿಟ್ಯಾಚ್ ಆಗಿ ಅಂತ ಹೇಳ್ತಾ ಇಲ್ಲ. ಇವಾಗ ಆ ನೋವಿನಲ್ಲೂ ನಾವು ಸ್ವಲ್ಪ ಒಂದು ಅನುಭವದಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಫೀಲಿಂಗ್ನಲ್ಲಿ ಇರಬೇಕಾಗತ್ತೆ. ಸೊ ಈಗ ನೀವೇನೋ ಒಂದು ಕೆಲಸ ಮಾಡೋವಾಗ ಸುಮ್ಮನೆ ಕೂತ್ಕೊಂಡಿರುವಾಗ ಆ ಒಂದು ಥಾಟ್ ಬಂತು ಅಂತ ಅನ್ಕೊಳ್ಳೋಣ. ನೀವು ಮಾಡಿರುವಂಥ ತಪ್ಪು ಏನೇ ಆಗಿರಲಿ, ಹಿಂದೆ ಮಾಡಿರುವಂಥ ತಪ್ಪು ನಿಮ್ಮ ಮನಸ್ಸಿಗೆ ಬಂತು ಅಂತ ಅನ್ಕೊಳ್ಳೋಣ. ಅವಾಗ ನೀವೇನು ಮಾಡಬೇಕಾಗತ್ತೆ? ಹೌದು, ನಂಗೆ ತುಂಬ ಪೇನ್ ಆಗ್ತಾ ಇದೆ. ಸೊ ಯು ಆರ್ ಆಕ್ಸೆಪ್ಟಿಂಗ್ ದ ಪೇನ್. ಇದು ಯಾಕೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ನಿಮ್ಮ ಹತ್ರ ಯಾರಾದರೂ ಬರ್ತಾರೆ, ನಾನು ತುಂಬ ನೋವಲ್ಲಿದ್ದೀನಿ, ನಾನು ತುಂಬ ಸೋತೋಗ್ಬಿಟ್ಟಿದ್ದೀನಿ, ನನ್ನ ಕಡೆಯಿಂದ ಹೀಗಾಯಿತು ಅಂತ ನಿಮ್ಗೆ ಯಾರೋ ನಿಮ್ಮ ಫ್ರೆಂಡ್ ಹೇಳ್ಕೊಂಡಾಗ ನೀವು ಅದಕ್ಕೆ ಹೇಗೆ ಸ್ಪಂದಿಸ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಓ, ಅರ್ಥ ಆಗ್ತಾ ಇದೆ, ಇಟ್ಸ್ ನಾಟ್ ಸೊ ಈಸಿ, ಖಂಡಿತವಾಗ್ಲೂ ನೀನು ಇದರಿಂದ ಆಚೆ ಬರ್ತೀಯಾ, ಧೈರ್ಯವಾಗಿರು ಅಂತ ಮೋಟಿವೇಟ್ ಮಾಡ್ತೀವಿ ಅಲ್ವಾ? ಅದನ್ನು ಬಿಟ್ಟು ಇದೆಲ್ಲ ಏನು ಮಾತಾಡ್ತಿದ್ಯಾ, ಬಿಟ್ಬಿಡು ನೀನು, ಈ ಥರ ನಾವು ರಾಂಗ್ ಅಡ್ವೈಸಸ್ ಕೊಟ್ಟಾಗ ನಿಮ್ಮ ಫ್ರೆಂಡ್ ವಾಪಸ್ ನಿಮ್ಮ ಹತ್ರ ಬರೋದೇ ಇಲ್ಲ, ಪ್ರಾಬ್ಲಮ್ಸ್ನ ಹೇಳ್ಕೊಂಡು ಬೇಸಿಕ್ಲಿ. ಸೊ ಹಾಗೆ ನಿಮ್ಮ ಇಮೋಷನ್ಸು ಕೂಡ ನೀವು ಒಂದೊಂದ್ಸಲ ಕಂಟ್ರೋಲ್ನಲ್ಲಿ ಇಲ್ಲದೆ ಇರುವಾಗ, ನಿಮ್ಮ ಕಂಟ್ರೋಲ್ನಲ್ಲಿ ಯಾವಾಗಲೂ ನಿಮ್ಮ ಇಮೋಷನ್ಸ್ ಯಾವಾಗಲೂ ಇರೋದಿಲ್ಲ. ಸೊ ನೀವೇನೋ ಒಂದು ಕೆಲಸ ಮಾಡುವಾಗ ಹಿಂದೆ ಏನೋ ಒಂದು ನಡೆದಿರುವಂಥ ಒಂದು ಘಟನೆ, ನೋವಿನ ವಿಷಯ ನಿಮ್ಮ ಥಾಟಿಗೆ ಬಂದಾಗ, ನೀವು ಅದ್ರ ಬಗ್ಗೆ ಯೋಚನೆ ಮಾಡುವಾಗ, ಹೌದು ಈ ಥರದ್ದು ಒಂದು ಮಿಸ್ಟೇಕ್ ಆಗಿದೆ, ನನಗೆ ಇದ್ರ ಬಗ್ಗೆ ತುಂಬ ನಿರಾಶೆ ಇದೆ, ನೋವಿದೆ, ಆ್ಯಂಡ್ ಐ ಆಮ್ ಓಕೆ ಟು ಲೆಟ್ ಇಟ್ ಗೋ. ಐ ಕ್ಯಾನ್ ಫೀಲ್ ದ ಪೇನ್. ನಾನು ಈ ಒಂದು ಪೇನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಾನು ಇದನ್ನು ತೆಗೆದು ಹಾಕ್ತೀನಿ ನನ್ನ ಲೈಫಿಂದ. ಹೌದು, ನನ್ನಿಂದನೂ ತಪ್ಪಾಗಿದೆ, ಸರಿ ಹೋಗುತ್ತೆ ಅಂತ ನಿಮಗೆ ನೀವೇ ಧೈರ್ಯ ಕೊಟ್ಕೊಳ್ಳುವಂಥದ್ದನ್ನ ನಾವು ಗ್ರೀಫ್ ಅಂತ ಹೇಳ್ತೀವಿ. ಅಂದರೆ ಆ ನೋವಿನಲ್ಲಿ ಕೂಡ ನಿಮಗೆ ಆ ಒಂದು ಸ್ಟ್ರೈಕಿಂಗ್ ಥಾಟ್ ಒಂದೊಂದ್ಸಲ ಹಂಗೆ ಬಂದಾಗ, ಯೋಚನೆ ಬಂದಾಗ, ನೀವು ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ನೋವಲ್ಲೂ ಸ್ವಲ್ಪ ಹೊತ್ತಿದ್ದು ಲೆಟ್ ಇಟ್ ಗೋ ಅಂತ ಹೇಳ್ತಾ ಇದ್ದೀನಿ. ಇಟ್ ಹ್ಯಾಪನ್ಸ್, ಯಾವಾಗಾದರೂ ಬರ್ಬೋದು ಆ ಥರದ ಯೋಚನೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಲೆಸನ್ಸ್ ಅಂತ ಹೇಳ್ತೀವಿ. ನಮ್ಮ ಮಿಸ್ಟೇಕ್ಸ್ನಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಿರಬಹುದು, ಅದರಲ್ಲಿ ನಾವು ಒಂದಷ್ಟು ಪಾಠಗಳನ್ನ ಕಲ್ತಿರ್ತೀವಿ. ಲೆಸನ್ಸ್, ಲೈಫ್ ಲೆಸನ್ಸ್ ಅಂತ ಹೇಳ್ತೀವಿ ಇದನ್ನು. ನೀವು ನಿಮ್ಮ ಫ್ರೆಂಡ್ನ ನಂಬಿ ಮೋಸ ಹೋಗಿರ್ಬೋದು, ಅಥವಾ ಯಾರನ್ನೋ ನಂಬಿ ಮೋಸ ಹೋಗಿರ್ಬೋದು, ಅಥವಾ ಯಾರನ್ನೋ ನಂಬಿ ನೀವು ದುಡ್ಡು ಕೊಟ್ಟು ಅವರಿಂದ ಏನೋ ನೋವಾಗಿರ್ಬೋದು, ಅವ್ರು ಕೊಡದೇ ಇರಬಹುದು. ಸೊ ಎನಿ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಎ ಲೆಸನ್. ಅದರಿಂದ ನಿಮಗೆ ತುಂಬ ಇಮೋಷ್ನಲಿ ನೆಗೆಟಿವ್ ಎನರ್ಜಿನ ನೀವು ಸ್ವೀಕರಿಸಿದ್ರಿ ಅಂದಾಗ, ಅದು ನಿಮಗೆ ತುಂಬ ನಿರಾಶೆ ಕೊಡ್ತು, ಅಥವಾ ಕೋಪದ ಒಂದು ಮನಸ್ಥಿತಿ ನಿಮಗೆ ಕೊಡ್ತು ಅಂದಾಗ, ಅಥವಾ ನಾನು ಯಾಕಾದರೂ ಇವ್ರನ್ನ ನಂಬದ್ನೋ ಅಂತ ಅನ್ನಿಸ್ದಾಗ, ಅದರಲ್ಲೂ ಒಂದು ಪಾಠ ಇದೆ. ಹೌದು, ನಾನು ಸ್ವಲ್ಪ ಹುಷಾರಾಗಿರಬೇಕು, ತುಂಬ ಬೇಗ ಒಬ್ಬರ ಜೊತೆ ಕ್ಲೋಸ್ ಆಗಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಒಬ್ಬರ ಜೊತೆ ಬೆರಿಬೇಕಾಗತ್ತೆ, ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ಳುವಾಗ, ಒಂದು ಸ್ಟೆಪ್ ನಾನು ನನ್ನ ವ್ಯಾಲ್ಯೂಸ್ಗೆ, ಮಾರಲ್ಸ್ಗೆ ಅಗೇನ್ಸ್ಟ್ ಆಗಿರುವಂಥ ಒಂದು ಸ್ಟೆಪ್ ತಗೊಳ್ಳುವಾಗ, ಇದು ನನಗೆ ಸರಿ ಇದೆಯಾ,
ಇದು ನನಗೆ ಲಾಂಗ್ ಟರ್ಮ್ ಮುಂದೆ ನನ್ನ ಲೈಫ್ ಹೇಗಾಗತ್ತೆ, ಇದನ್ನ ನಾನು ಮಾಡೋದ್ರಿಂದ ನನ್ನ ಲೈಫ್ ಹೇಗಾಗತ್ತೆ ಅಂತ ಎಲ್ಲ ಯೋಚನೆ ಮಾಡಿದಾಗ ನನ್ನ ಯೋಚನೆಗಳಿಂದ ನಾನು ಸರಿಯಾದ ಡಿಸಿಷನ್ಸ್ನ ತಗೋಬೋದು ಅಂತ ಹೇಳ್ತೀವಿ. ಸೊ ಅದನ್ನೇ ನಾನು ಹೇಳ್ತಾ ಇರೋದು ಲೆಸನ್ಸ್. ಏನೇ ಮಾಡಿದ್ರು ಕೂಡ, ಏನೇ ಆಗಿದ್ರು ಕೂಡ ಒಂದು ಲೆಸನ್ನ ನಾವು ಕಲ್ತಿರ್ತೀವಿ, ಇದನ್ನ ಮಾಡೋದ್ರಿಂದ ಹೀಗೆಲ್ಲ ಆಗತ್ತೆ ಅಂತ. ಸೊ ಅದನ್ನ ನಿಮ್ಮ ಲೈಫಿಂದ ನೀವು ಯಾವಾಗಲೂ ಕೂಡ ಕಂಪ್ಲೀಟ್ ಆಗಿ ತೆಗ್ದಾಕಿ ಅಂತ ಹೇಳ್ತಾ ಇಲ್ಲ, ಆ ಒಂದು ಲೆಸನ್ನ ಇಟ್ಕೊಳ್ಳಿ. ಆ ಮಿಸ್ಟೇಕಿಂದ ಬರುವಂಥ ಲೆಸನ್ನ ನಿಮ್ಮ ಲೈಫ್ ಲಾಂಗ್ನಲ್ಲಿ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತೀವಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಪಾಸ್ಟ್ ಮಿಸ್ಟೇಕ್ಸ್ ಏನೇ ಆಗಿರ್ಬೋದು, ಎಷ್ಟೇ ನೋವಿನ ವಿಷಯ ಆಗಿರ್ಬೋದು, ಅದು ನಿಮ್ಗೆ ಎಷ್ಟೇ ಭಾರವಾಗಿದ್ರೂ ಕೂಡ ಅದನ್ನ ನೀವು ಒಂದು ಟೈಮ್ನಲ್ಲಿ ಕಂಪ್ಲೀಟಾಗಿ ನಿಮ್ಮ ಲೈಫಿಂದ ತೆಗೆದು ಹಾಕಬೇಕಾಗತ್ತೆ. ಹೌದು, ಇರೇಸ್ ಮಾಡೋದು ಸುಲಭ ಅಲ್ಲ. ಏಕೆಂದರೆ ನೀವು ಆ ಒಂದು ನೆಗೆಟಿವ್ ಎನರ್ಜಿನ, ಆ ನೆಗೆಟಿವ್ ಥಾಟ್ನ, ಆ ನೆಗೆಟಿವ್ ವಿಷಯನ ನಿಮ್ಮ ಲೈಫ್ನಲ್ಲಿ ಎಷ್ಟು ನೆನೆಸ್ಕೊಳ್ತಾ ಇರ್ತೀರ ಅದಷ್ಟು ಹೆವಿ ಆಗುತ್ತೆ. ಹಾಗೂ ಆ ಹೆವಿನೆಸ್ ಇದೆಯಲ್ಲ, ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಸುತ್ತೆ, ನಿಮ್ಮ ಸೆಲ್ಫ್ ಎಸ್ಟೀಮ್ನ ಕುಗ್ಸುತ್ತೆ. ಹಾಗೂ ನೀವೇನು ಮಾಡೋಕ್ಕೂ ಕೂಡ ನಿಮಗೆ ಒಂದು ಭಯ ಶುರು ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಘಟನೆ ನಡೆದಿದ ತಕ್ಷಣ, ಅಂದರೆ ಒಬ್ಬರಿಂದ ಏನೋ ಮೋಸ ಹೋಗಿದ ತಕ್ಷಣ ಎಲ್ಲರೂ ಕೆಟ್ಟವರು ಜನರಲೈಸ್ ಮಾಡಿಬಿಡ್ತೀವಿ ಎಷ್ಟೋ ಸಲ. ಅಂದರೆ ಎಲ್ಲ ಹೀಗೆ ಮೋಸನೇ, ಈ ಜನನೇ ಮೋಸ, ಅಥವಾ ಲವ್ ಅಂದ್ರೇ ಬರೀ ಚೀಟಿಂಗ್ ಅಂತ ಯೋಚನೆ ಮಾಡೋದನ್ನ ಬಿಟ್ಟು, ಈ ವ್ಯಕ್ತಿ ಹೀಗೆ ನನಗೆ ಮಾಡಿದ್ರು ಅಥವಾ ನನ್ನ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ. ಆದರೆ ಎಲ್ಲರೂ ಹಾಗಿಲ್ಲ, ಎಲ್ಲ ಪರಿಸ್ಥಿತಿನೂ ಹಾಗೆ ಇರೋದಿಲ್ಲ. ಒಂದೊಂದ್ಸಲ ನಂಬಬೇಕಾಗತ್ತೆ. ಒಂದೊಂದು ಸಲ ನಾವು ನಂಬದಾಗ್ಲೇನೆ ಈಗ ಈ ರಿಲೇಶನ್ಶಿಪ್ಸ್ ಅನ್ನೋದಿದೆಯಲ್ಲ, ಅದು ನಂಬಿಕೆಲೇನೆ ಇರೋದು. ಅದೇ ಬುನಾದಿ, ನಂಬಿಕೆನೇ ಬುನಾದಿ ರಿಲೇಶನ್ಶಿಪ್ಸ್ಗೆ. ಒಂದೊಂದ್ಸಲ ನಾನು ಹೇಳದ್ನಲ್ಲ, ನೀವು ಮೋಸ ಹೋಗಿರ್ಬೋದು, ಅಥವಾ ಒಂದೊಂದ್ಸಲ ನಿಮ್ಮ ಕಡೆಯಿಂದ ಒಬ್ರಿಗೆ ಮೋಸ ಆಗಿರ್ಬೋದು. ಬಟ್ ಎಲ್ಲರೂ ಹೀಗೆ, ಎಲ್ಲ ಹೀಗೆ, ನಾನು ಹೀಗೆ ಇರ್ತೀನಿ ಅನ್ನುವಂಥ ಒಂದು ರಿಜಿಡ್ ಆಟಿಟ್ಯೂಡ್ನ ತೆಗೆದು ಹಾಕಬೇಕಾಗತ್ತೆ. ಐ ಹೋಪ್ ಈ ಒಂದು ಸ್ಟೆಪ್ಸ್ ನಾನು ನಿಮ್ಗೆ ಏನೇನು ಹೇಳಿದೆ ಅದು ನಿಮ್ಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ನಾನು ಹೇಳಿದ್ನ 1-on-1 ಪ್ರಾಪರಾಗಿ ಫಾಲೋ ಮಾಡ್ಕೊಂಡು ಹೋದರೆ ನೀವು ನಿಮ್ಮ ಒಂದು ನೋವಿದೆ ಅಲ್ಲ, ಏನೇ ಆಗಿರ್ಬೋದು, ಅದರಿಂದ ಆಚೆ ಬರೋದು ಸುಲಭ ಆಗುತ್ತೆ. ಇನ್ನೊಂದು ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ನೀವು ಮನಸ್ಸು ಮಾಡಬೇಕಾಗತ್ತೆ. ನೀವು ಮನಸ್ಸು ಮಾಡಿದ್ರೇನೆ ಏನೇ ಆಗಿರಲಿ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ. ನಾನು ಹೇಳಿಬಿಟ್ಟೆ ಅಂದ ತಕ್ಷಣ ನೀವು ಫಾಲೋ ಮಾಡಿಬಿಟ್ರೆ ಎಷ್ಟೊತ್ತು ಫಾಲೋ ಮಾಡ್ತೀರಾ, ಎಷ್ಟು ದಿನ ಫಾಲೋ ಮಾಡ್ತೀರಾ? ಆದರೆ ನೀವು ಇಂಟೆನ್ಷನಲಿ ಇದು ನನಗೆ ಬೇಡ, ಈ ಮನಸ್ಥಿತಿಯಿಂದ ನಾನು ಆಚೆ ಬರಬೇಕು ಅನ್ನುವ ಡಿಸಿಷನ್ ಯಾವಾಗ ತಗೊಳ್ತೀರಾ, ಆವಾಗ ಆ ಪೇನ್ ನಿಮಗೆ ಹಗುರ ಅನಿಸುತ್ತೆ. ಅಂದರೆ ಏನೇ ಇರ್ಬೋದು ಅದು ಹಗುರ ಅನಿಸುತ್ತೆ, ನಿಮ್ಮ ಮನಸ್ಸು ಹಗುರ ಅನಿಸುತ್ತೆ.